ಓ ನಾ ಹಂಗಾಗ್ಬೇಕು, ಓ ನಾ ಹಿಂಗಾಗ್ಬೇಕು ಅಂತೇಳಿ ನೀನು ಥಿಂಕ್ ಮಾಡ್ತಿ ಬರೇ. ಥಿಂಕ್ ಈಸ್ ಬ್ಯಾಡ್. ನಾ ಕೆಲಸ ಮಾಡೋದೇನ ಹಂಗೆ ಮಾಡ್ಬೇಕು ಅಥವಾ ಹಿಂಗೆ ಮಾಡ್ಬೇಕು ಅದನ್ನು ವಿಚಾರ ಮಾಡೋದು ಬಿಟ್ಟು ಕೆಲಸ ಮಾಡಲಿ ಏನು ಸಿಗೋದಿಲ್ಲ. ಫಸ್ಟ್ ಆಫ್ ಆಲ್ ನಿನ್ನೆ ಬ್ಲಾಗಲ್ಲಿ ಹೇಳೀನಿ. ನಾ ಹೇಳೋದು ಸ್ವಲ್ಪ ತಲೆ ಕೊಟ್ಟು ಕೇಳಿ. ಸೊ ಯಾಕಪ್ಪ ಅಂತಂದ್ರೆ ಈಗಿನ ಕಾಲದಾಗ ಬೆಳ್ಯಾಕೆ ನೋಡ್ರಿ ಬರ್ರಿ, ಗೆಲ್ಲಕ್ಕೆ ನೋಡ್ರಿ. ಏನಾಳ ಬೆಳ್ಯಾಕೆ ನೋಡ್ರಿ, ಬೆಳೆಯಕ್ಕೆ ನೋಡ್ರಿ. ಸೊ ನಿನಗೆ ನಿನ್ನೆನೂ ಹೇಳಿದ್ದೀನಿ ಗೈಸ್, ನಿಮಗೆ ನಿನ್ನೆನೂ ಹೇಳೀನಿ ಹೆಂಗೆ ಕಷ್ಟ ಬೀಳಬೇಕಂತ. ಸೊ ಹಾಯ್ ಹಲೋ ಗೈಸ್, ಎಲ್ಲರಿಗೂ ಇದರ ಚೆನ್ನಾಗಿ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸ್ಗೆ ಸ್ವಾಗತ ಗೈಸ್. ಸೊ ಇವತ್ತಿನ ಮ್ಯಾಟರ್ ಏನಪ್ಪ, ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದ್ರೆ ಸೊ ಬನ್ನಿ ಅದ್ರ ಬಗ್ಗೆ ವಿಚಾರ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಸಬ್ಸ್ಕ್ರೈಬ್ ಹಾಕೊಂಡು ನೋಡಿ. ಸೊ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ, ವಿಡಿಯೋ ಕೊನೆ ತನಕ ನೋಡಿ ಅಂದರೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ವಿಡಿಯೋ ಕೊನೆ ತನಕ ನೋಡಿ, ಓಕೆನಾ. ನೀನು ಮ್ಯಾಟ್ರ್ ಏನಪ್ಪ ಇವತ್ತಿಂದ ಅಂತಂದ್ರೆ ಪ್ರತಿದಿನ 1% ಬೆಳವಣಿಗೆ ಸಾಕು. ಪ್ರತಿದಿನ 1% ನೀನು ಕೆಲಸ ಮಾಡಿದರೆ ಸಾಕು. ಸೊ ಪ್ರತಿದಿನ 1% ಬೆಳವಣಿಗೆ ಸಾಕು ಅಂತೇಳಿ ಕಂಟೆಂಟ್, ಓಕೆನಾ. ಬನ್ನಿ ಇದ್ರ ಬಗ್ಗೆ ಏನು ಎಂತ ಸೊ ನಿಮಗೆ ಹೇಳ್ತೀನಿ. ಸೊ ಪ್ರತಿದಿನ ಹೆಂಗೆ ಕೆಲಸ ಮಾಡಬೇಕು, ಯಾವ ರೀತಿ ಕೆಲಸ ಮಾಡಿದ್ರೆ, ಹಾರ್ಡ್ ವರ್ಕ್ ಮಾಡಿದ್ರೆ ಸೊ ಅಪ್ ಹೋಗ್ಬೋದು, ಬೆಳವಣಿಗೆ ಹೋಗ್ಬೋದು, 100% ಕಂಪ್ಲೀಟ್ ಮಾಡ್ಬೋದು. ಸೊ ಬನ್ನಿ ಅದ್ರ ಬಗ್ಗೆ ಹೇಳೋಣ. ಸೊ ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ, ಬನ್ನಿ ಗೈಸ್. ಸೊ ನಿನಗೆ ನಿನ್ನೆನೂ ಹೇಳಿದ್ದೀನಿ ಗೈಸ್, ನಿಮಗೆ ನಿನ್ನೆನೂ ಹೇಳೀನಿ ಹೆಂಗೆ ಕಷ್ಟ ಬೀಳಬೇಕಂತೇಳಿ. ಸೊ ಪ್ರತಿದಿನ ನೀವು ಒಂದು ವರ್ಕ್ ಮಾಡಲ್ಲ, ಸೊ ಯಾವುದರ ಮೇಲೆ ನಿನ್ನ ಕೆಲಸದ ಮೇಲೆ ಸೊ ಪ್ರತಿದಿನ 1% ಕೆಲಸ ಹಾಕಲ್ಲ. ಸೊ 1% ಅದ್ರ ಮೇಲೆ ಫೋಕಸ್ ಕೊಡೋಲ್ಲ, 1% ಅದ್ರ ಮೇಲೆ ಕೆಲಸ ಮಾಡೋಲ್ಲ. ಸೊ ಪ್ರತಿದಿನ 1% ಮಾಡಿದರೆ 1% ಅಂತ ಮಾಡಿದರೆ ದಿನಕ್ಕೆ ಸೊ 100 ದಿವಸದಲ್ಲಿ 100 ಅಂದ್ರೆ ಹಂಗೆ ಆಗಲ್ಲ. ನಾ ಏನು ಹೇಳ್ತೀನಿ, ಸೊ ಪ್ರತಿದಿನ ನೀನು 1% ಕೆಲಸ ಮಾಡಬೇಕು. ಸೊ ನಿನ್ನ ಕೆಲಸಗಳು ಏನಾದವಪ್ಪ ಅದ್ರ ಮೇಲೆ ಪ್ರತಿದಿನ 1% ಆದರೂ ಸೊ ಕೆಲಸ ನೀ ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಯೂಸ್ ಮಾಡಿ ಸೊ ನಿನ್ನ ಸ್ಕಿಲ್ಸ್ ಯೂಸ್ ಮಾಡಿ ಅದ್ರ ಕೆಲಸ ಮಾಡಬೇಕು. ಅದ್ರ ಮೇಲೆ ಅಂದಾಗ ನಿಂದು ಡೇ 1 ಕಂಪ್ಲೀಟ್ ಆದಂಗೆ, ಓಕೆನಾ. ನಿಂದು ಯಾವ ಕೆಲಸ ಐತೆ ನೋಡು, ಸೊ ನೀ ಅದ್ರ ಮೇಲೆ ವರ್ಕ್ ಮಾಡಬೇಕು. ಸೊ ನೀ ಅದ್ರ ಮೇಲೆ ವರ್ಕ್ ಮಾಡತ್ತಿ, ಅದ್ರ ಮೇಲೆ ಫೋಕಸ್ ಇಟ್ಟು ಸೊ 1% ದಿನ ಅದ್ರ ಮೇಲೆ ಕೆಲಸ ಮಾಡ. ಪ್ರತಿದಿನ 1% ಆದರೂ. ಯಾಕಪ್ಪ ಹೇಳತ್ತೀನಿ ಅಂತಂದ್ರೆ 1% ನೀ ದಿನ ಹಾಕಿ ಕೆಲಸ ಮಾಡಿದಪ್ಪ ಅಂತಿಟ್ಟು ಸೊ ಅದ್ರ ಮೇಲೆ ಫೋಕಸ್ ಹಾಕಿ ಯಾವ್ದು ನೋಡೋದು ಕೆಲಸ ಅದ್ರ ಮೇಲೆ 1% ಆದರೂ ಸೊ ನಿನ್ನ ಹಾರ್ಡ್ ವರ್ಕು ಸೊ ನಿನ್ನ ಸ್ಮಾರ್ಟ್ ವರ್ಕು ನಿನ್ನ ಸ್ಕಿಲ್ಸು ಎಲ್ಲ ಹೇಳಿ ನಾನು ಇನ್ನೊಂದು ಬ್ಲಾಗಲ್ಲಿ ಸೊ ಅದನ್ನು ನೋಡಿಬೇಕಾದ್ರೆ ಹೋಗಿ. ಸೊ ಪ್ರತಿದಿನ ಕಷ್ಟಪಡಬೇಕು. ಅದು ಯಾವ ಕೆಲಸ ನಿಮ್ಗೆ ಗೊತ್ತಾ, ನಿಮ್ಗೆ ಯಾವ ಕೆಲಸ ನೋಡಿ ಅದ್ರ ಮೇಲೆ ಪ್ರತಿದಿನ ಕೆಲಸ ಮಾಡಬೇಕು ಅಂದರೆ ಅದು ನಿಮ್ಮ ಮೇಲೆ ಒಯ್ಯುತ್ತೆ. ಸೊ ಇಲ್ಲ ಅಂದರೆ ಒಯ್ಯಲ್ಲ. ಪ್ರತಿದಿನ ಕೆಲಸ ಮಾಡ್ಬೇಕು. ಏನು ಪ್ರತಿದಿನ ಕೆಲಸ ಮಾಡಿದಾಗ ಸೊ ನಿಮಗೆ ಏನಾದರೂ ಒಂದು ಫಲ ಸಿಗುತ್ತೆ, ನಿಮ್ಗೆ ಏನಾದರೂ ಅಪ್ ಒಯ್ಯುತ್ತಾ, ಸೊ ಇಲ್ಲಾಂದ್ರೆ ಒಯ್ಯಲ್ಲ. ಸೊ ನೀವು ಪ್ರತಿದಿನ ಕೆಲಸ ಮಾಡೋಲೇನ ಏನಾದ್ರು ದೊಡ್ಡ ಮನುಷ್ಯ ಆಗಬೇಕು ಅವು ಬಿಟ್ಬಿಡ್ರಿ. ಸೊ ಥಿಂಕ್ ಮಾಡೋದು ಬಿಡ್ರಿ, ಸೊ ಕೆಲಸ ಮಾಡೋದು ನೋಡಿರಿ. ಥಿಂಕ್ ಈಸ್ ಬ್ಯಾಡ್, ಕೆಲಸ ಈಸ್ ಸಕ್ಸಸ್, ಓಕೆನಾ. ಕೆಲಸ ಮಾಡಬೇಕು, ಥಿಂಕ್ ಈಸ್ ಬ್ಯಾಡ್. ಥಿಂಕ್ ಮಾಡಿದ್ರಾಗ ಏನಿಲ್ಲ, ಥಿಂಕ್ ಮಾಡಿ ಉಪಯೋಗ ಆಗೋಲ್ಲ. ಸೊ ಥಿಂಕ್ ಮಾಡೋದು ಬಿಡ್ರಿ, ಸೊ ಕೆಲಸದ ಕಡೆ ಫೋಕಸ್. ಪ್ರತಿದಿನ 1% ನೀನು ಕೆಲಸ ಮಾಡಿದ್ರು ನಿನ್ನ ಕೆಲಸ ಮುಗಿಯುತ್ತೆ, ನೀನು ಸಕ್ಸಸ್ ಆಗೈತಿ, ಓಕೆನಾ. ಓ ನಾ ಹಂಗಾಗ್ಬೇಕು, ಓ ನಾ ಹಿಂಗಾಗ್ಬೇಕು ಅಂತೇಳಿ ನೀನು ಥಿಂಕ್ ಮಾಡ್ತಿ ಬರೇ. ಥಿಂಕ್ ಈಸ್ ಬ್ಯಾಡ್. ಥಿಂಕ್ ಮಾಡೋಕೆ ಹೋಗ್ಬಾರ್ದು. ಸೊ ಥಿಂಕ್ ಮಾಡಿದ್ರೆ ಉಪಯೋಗ ಇಲ್ಲ. ಸೊ ಥಿಂಕ್ ಮಾಡ್ಕೊತ ನೀ ಕಾಲ ಕಳಿಬಾರ್ದು. ಅದನ್ನು ನೀವು ಥಿಂಕ್ ಮಾಡೋ ಬದಲು ಕೆಲಸ ಮಾಡಿ, ನಾವು ಏನು ಥಿಂಕ್ ಮಾಡಿರ್ತೀರ ಅದ್ರ ಮೇಲೆ ಕೆಲಸ ಮಾಡಿ, ಅದ್ರ ಮೇಲೆ ವರ್ಕ್ ಮಾಡಿ. ಸೊ ಪ್ರತಿದಿನ 1% ಅದ್ರ ಮೇಲೆ ಕೆಲಸ ಹಾಕಿ ಸೊ ಕೆಲಸ ಮಾಡಿದರೆ ಸಕ್ಸಸ್ ಸಿಗುತ್ತಾ, ಓಕೆನಾ. ಸಕ್ಸಸ್ ಸಿಕ್ಕೇ ಸಿಗುತ್ತಾ, ಬಿಡಲ್ಲ. ಸಕ್ಸಸ್ ಸಿಗುತ್ತಾ, ಫಲ ಸಿಗುತ್ತಾ. ಸೊ ಏನು ನೋಡಿ ಕೆಲಸ ಅದನ್ನು ಥಿಂಕ್ ಮಾಡೋ ಬದಲು ಅದ್ರ ಮೇಲೆ ಕೆಲಸ ಮಾಡಿ 1% ದಿನ ಸಾಕು. ಅಪ್, ಓಕೆನಾ. ಕೆಲಸ ಮಾಡಿ, ಓಕೆನಾ. ನಾ ಕೆಲಸ ಮಾಡೋದೇನ ಹಂಗೆ ಮಾಡ್ಬೇಕು ಅಥವಾ ಹಿಂಗೆ ಮಾಡ್ಬೇಕು ಅದನ್ನು ವಿಚಾರ ಮಾಡೋದು ಬಿಟ್ಟು ವಿಚಾರ ಮಾಡ್ಕೊತ ಕುಂತ್ರೆ ನಿನ್ನ ಟೈಮ್ ವೇಸ್ಟ್ ಆಗುತ್ತಾ. ಸೊ ಎಲ್ಲರೂ ಹೇಳೀನಿ, ಟೈಮ್ ವೇಸ್ಟ್ ಬಗ್ಗೆನೂ ಹೇಳೀನಿ. ಸೊ
ಹೋದ ಬ್ಲಾಗಲ್ಲಿ ನೋಡ್ಕೋಬೋದು. ಸೊ ನೋಡ್ಕೊಂತ ಹೋಗಿ ನನ್ನ ರಿಯಾಲಿಟಿ ಬ್ಲಾಗ್ಸ್ ನನ್ನ ಚಾನಲ್ ಪೇಜಿಗೆ ಹೋಗಿ ಎಲ್ಲ ಚೆಕ್ ಮಾಡಿ. ಸೊ ನಿಮಗೆ ಗೊತ್ತಾಗುತ್ತೆ ಸೊ ರಿಯಾಲಿಟಿ ಒಳಗೆ ಹಿಂಗೆ ಐತಾ ಅಂತ. ಅದಕ್ಕೆ ನಾನು ಹೇಳೋದು, ಸೊ ಪ್ರತಿದಿನ 1% ಪ್ರತಿದಿನ 1% ಕೆಲಸ ಮಾಡಿ. ನೀವು ಸಕ್ಸಸ್ ಆಗಿಲ್ಲ ಅಂದ್ರೆ ಬಂದು ನನ್ನ ಕಮೆಂಟ್ನಾಗ ಏನಂತೀರೋ ಅಂಡ್ರಿ. ಸೊ ಪ್ರತಿದಿನ ಕೆಲಸ ಮಾಡ್ಬೇಕು. ಮತ್ತು ಯಾವಾಗಾರ ಒಂದು ದಿವ್ಸ ಮಾಡಿ ಸಕ್ಸಸ್ ಆಗಲಿಲ್ಲ ಅಂತಂದು ಅದು ನಾವು ಸೊ ಅನ್ನೆಸೆಸರಿ. ಪ್ರತಿದಿನ ಕೆಲಸ ಮಾಡಿ, ಪ್ರತಿದಿನ 1% ನೀವು ಕೆಲಸ ಮಾಡಿಪ್ಪ ಅಂತಂದ್ರೆ ಅದ್ರ ಮೇಲೆ ಯಾವ್ದು ನೋಡಿ ಕೆಲಸ ಅದ್ರ ಮೇಲೆ ಸಕ್ಸಸ್ ಸಿಗುತ್ತೆ. ಸೊ ಕೆಲಸ ಮಾಡಿ. ಥಿಂಕ್ ಇಸ್ ಬ್ಯಾಡ್. ಥಿಂಕ್ ಮಾಡ್ಕೊಂಡು ಕುಡಿರ್ಬೇಡ್ರಿ, ಕೆಲಸ ಮಾಡಿ. ಓಕೆನಾ? ಸಿಂಪಲ್. ಕೆಲಸ ಮಾಡಲಿ ಏನು ಸಿಗೋದಿಲ್ಲ. ಫಸ್ಟ್ ಆಫ್ ಆಲ್ ನಿನ್ನೆ ಬ್ಲಾಗಲ್ಲೂ ಹೇಳೀನಿ, ಕೆಲಸ ಮಾಡಲಿ ಏನು ಸಿಗೋದಿಲ್ಲ. ಇದು ಮಾತ್ರ ಕಟ್ಟಿತ್ತು ಬುತ್ತಿ. ಓಕೆನಾ? ಕೆಲಸ ಮಾಡಲಿ ಸಿಗೋದಿಲ್ಲ. ಸೊ ನೀವು ಪ್ರತಿದಿನ 1% ಯಾವ್ದು ನೋಡಿ ನಿನ್ನ ಕೆಲಸ. ಸೊ ಇನ್ನೊಂದಾಗಿರ್ಬೋದು, ಮನೆಯಲ್ಲಾಗಿರ್ಬೋದು. ಸೊ ನಿಂದು ಏನು ವರ್ಕ್ ಐತಿ ಅದ್ರ ಮೇಲೆ ಪ್ರತಿದಿನ ಫೋಕಸ್ ಇಟ್ಟು ಕೆಲಸ ಮಾಡಿದ್ರೇ, ಕನ್ಸಿಸ್ಟೆನ್ಸಿಯಾಗಿ ಕೆಲಸ ಮಾಡಿದ್ರೇ ಅಪ್ಪ ಹೋಗೋದು ನೀವು, ಇಲ್ಲಾಂದ್ರೆ ಹೋಗಲ್ಲ. ಓಕೆನಾ? ನಾ ಹೇಳೋದು ಸ್ವಲ್ಪ ತಲೆ ಕೊಟ್ಟು ಕೇಳಿ. ಸೊ ಯಾಕಪ್ಪ ಅಂತಂದ್ರೆ ನೀವು ಈಗ ತಲೆ ಕೊಟ್ಟು ಕೇಳಿದ್ರೆ ಸೊ ಮುಂದೆ ಅಪ್ ಆಗ್ತೀರಾ ಇಲ್ಲ ಡೌನ್ ಆಗ್ತೀರಾ. ಸೊ ಯಾಕಪ್ಪ ಪ್ರತಿದಿನ 1% ಕೆಲಸ ಮಾಡಂತ ಹೇಳ್ತೀನಿ ಅಂತಂದ್ರೆ, ಸೊ ಒಂದೇ 1% ಕೆಲಸ ಮಾಡಬೇಕು ಪ್ರತಿದಿನ. ಯಾವ ಕೆಲಸ? ನಿಮ್ಮ ಕೆಲಸ. ಅದು ಯಾವುದೋ ಈಗ ನಿಮ್ಮದಂತೂ ಒಂದು ಸ್ವಂತ ಕೆಲಸ ಇರ್ತದೆ. ಅದ್ರ ಮೇಲೆ ನೀವು ಪ್ರತಿದಿನ 1% ಕೆಲಸ ಹಾಕಿರ. ಸೊ ಅದು ಮೇಲಕ್ಕೆ ಹೋಗುತ್ತಾ ಇಲ್ಲ ಅಂತ ಡೌನ್ ಮಾಡುತ್ತೆ. ನಿಮ್ಗೆ ಅಪ್ ಬೇಕೋ ಡೌನ್ ಬೇಕೋ ನೀವು ವಿಚಾರ ಮಾಡಿ. ಸೊ ಇನ್ನು ನಿಮಗೆ ಬಿಟ್ಟಿದ್ದೆ. ಸೊ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಸೊ ಗೈಸ್, ಎಲ್ಲರೂ ಈಗಿನ ಕಾಲದಾಗ ಸೊ ಅಪ್ ಹೋಗಕ್ಕೆ ನೋಡ್ತಾರೆ. ಸೊ ನೋಡಿರಿ, ನೀವು ವಿಚಾರ ಮಾಡಿ, ಥಿಂಕ್ ಮಾಡಿರಿ. ಥಿಂಕ್ ಅಂದ್ರೇನು ಆಗಲ್ಲ ಹೇಳಿದ್ನ ಹಂಗೆ ಥಿಂಕ್ ಅಲ್ಲ. ಸೊ ನಾನು ಹೇಳಿದ್ದು ಸ್ವಲ್ಪ ಕರೆಕ್ಟ್ ಐತಿಲ್ಲ ಥಿಂಕ್ ಮಾಡಿರಿ. ಸೊ ರಿಯಾಲಿಟಿ ಒಳಗೆ ಐತಿಲ್ಲ ಥಿಂಕ್ ಮಾಡಿರಿ. ಓಕೆನಾ? ಸೊ ಬೆಳಿಬೇಕು, 1% ದಿನ ಬೆಳಿಬೇಕು. ಓಕೆನಾ? ಸೊ ಈಗಿನ ಕಾಲದಾಗ ಬೆಳ್ಯಾಕೆ ನೋಡ್ರಿ, ಬರ್ರಿ ಗೆಲ್ಲಕ್ಕೆ ನೋಡ್ರಿ. ಏನಾಳ ಬೆಳ್ಯಾಕೆ ನೋಡ್ರಿ, ಬೆಳ್ಯಾಕೆ ನೋಡ್ರಿ. ಬೆಳ್ರಿ ಬೇಡ ಅನ್ನಂಗಿಲ್ಲ, ಬಿದ್ದೇ ಹೇಳ್ಬೇಕು ಒಮ್ಮೆ. ಸೊ ಹಂಗೆ ವಿಚಾರ ಮಾಡಿರಿ. ಸೊ ಹಂಗೆ ಕೆಲಸ ಮಾಡಿರಿ. ಹಂಗೆ ಕನ್ಸಿಸ್ಟೆನ್ಸಿಯಾಗಿ ಹಾರ್ಡ್ ವರ್ಕ್ ಹಾಕಿ, ಸ್ಮಾರ್ಟ್ ವರ್ಕ್ ಹಾಕಿ, ಸೊ ಸ್ಕಿಲ್ಸ್ ಉಪಯೋಗಿಸಿ. ಸೊ ನಿಮ್ಮ ಕೆಲಸ ನೀವು ಮಾಡಿರಿ. ಸೊ ನಾನು ಹೇಳೋದು ಇಷ್ಟೇ. ಸೊ ಸಿಂಪಲ್. ಸೊ ಬೆಳ್ಯಾಕೆ ನೋಡಬೇಡ್ರಿ, ಬೆಳ್ಯಾಕೆ ನೋಡಿ, ಬೆಳ್ಯಾಕೆ. ಓಕೆನಾ? ಇದು ಮಾತ್ರ ನಿಮ್ಗೆ ಎಕ್ಸಾಂಪಲ್ ಹೇಳೋದು ನಾನು ಅಷ್ಟೇ. ಸೊ ಗೈಸ್, ನಾನು ಅಷ್ಟೇ ಹೇಳೋದು. ಸೊ ಸಿಂಪಲಾಗಿ ಹೇಳ್ಬಿಟ್ಟಿದ್ದೀನಿ. ಎಕ್ಸಾಂಪಲ್ ಇಷ್ಟೇ ನಾನು ಹೇಳೋದು. ಪ್ರತಿದಿನ 1% ಕೆಲಸ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಸ್ಮಾರ್ಟ್ ವರ್ಕ್ ಮಾಡಿ ಕಾರ ಬೆಳ್ಯಾಕೆ ನೋಡ್ಬೇಡ್ರಿ, ಬೆಳ್ಯಾಕೆ ನೋಡ್ರಿ. ಓಕೆನಾ? ಅಷ್ಟೇ ಸಿಂಪಲ್. ಸೊ ಗೈಸ್, ಅಷ್ಟೇ ಅಂತ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಎಂಡ್ ಮಾಡೋ ಮುಂಚೆ ಸೊ ನಾನು ಹೇಳಿದ್ದು ಏನು ಅನ್ನಿಸ್ತು, ಹೆಂಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಸರಿಯಾಗಿದೆ ಅನ್ನೋ ಹೇಳಿದ್ದು, ತಪ್ಪಾಗಿದೆ ಅನ್ನೋ ಹೇಳಿದ್ದು, ಸೊ ರಿಯಾಲಿಟಿ ಒಳಗೆ ಇದೇ ಇಲ್ಲ, ಸೊ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಂಗೆ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋ ಶೇರ್ ಮಾಡಿ. ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ರಿಯಾಲಿಟಿ ಏನಂದ್ರೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಬ್ಲಾಗ್ ಎಂಡ್ ಮಾಡ್ತೀನಿ. ಸೊ ಗೈಸ್, ಅಷ್ಟು ಹೇಳ್ತಾ ಸೊ ಬ್ಲಾಗ್ ಎಂಡ್ ಮಾಡ್ತೀನಿ. ಮತ್ತು ಇದೇ ಥರ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಬರುವ. ಅಲ್ಲಿವರೆಗೂ ಟಾಟಾ ಬೈ ಬೈ, ಸಿ ಯು ಗೈಸ್.